ಸಕ್ಕರೆ ದುಬಾರಿ, ಬೆಲ್ಲ ದುಬಾರಿ, ಈರುಳ್ಳಿ ದುಬಾರಿ, ಬೇಳೆ ದುಬಾರಿ, ಅಕ್ಕಿಯೂ ದುಬಾರಿ. ಹೀಗಂತ ಜನರು ಸಂಕಟ ಪಡ್ತಿದ್ರೆ ಬಿಜೆಪಿ ಇದನ್ನ ಮಾಸ್ಟರ್ ಸ್ಟ್ರೋಕ್ ಎಂದು ಹೇಳ್ತಿದ್ದಾರೆ. ಇಲ್ಲಿ ನೋಡಿ ಈ ಬಿಜೆಪಿ ಸಚಿವ ಹೇಳೋದನ್ನ ಕೇಳಿ. कल परसों शायद 70 थी, आज 60 हो गई और कम हो जाएगी. और वैसे भी आजकल 90% लोग मीठा खाना पसंद नहीं करते. मैं आपको बता दूं, मैं तो खाता ही नहीं हूँ. रमेश जी छूते भी देखते भी नहीं. इनको अगर देख ले मीठे की तरफ तो इनको वो हो जाती है. राजेंद्र जी भी नहीं देखते. बहुत लोग आपके पत्रकारों में से आधे लोग पत्रकार मिठाई नहीं खाते होंगे. बच्चा मैं तो कहता हूँ खूब महंगी हो जाए. बच्चों के लिए खाली कंट्रोल में बढ़िया सस्ते मिल जाए. बाकी बुजुर्गों को तो दे रहे 40 के ऊपर शक्कर खाना डॉक्टर अच्छा नहीं, आयुर्वेद तो बिल्कुल अच्छा नहीं मानते. ಹಬ್ಬದ ಸೀಸನ್ನಲ್ಲಿ ಸಕ್ಕರೆ ಬೆಲೆ ಏರಿಕೆಯು ಭಾರತೀಯರಿಗೆ ಇನ್ನಿಲ್ಲದ ಸಂಕಟ ತಂದೊಡ್ಡಿದೆ. ಆದರೆ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಕೈಲಾಶ್ ವಿಜಯ್ ವರ್ಗೀಯ ಅವರು ಸಕ್ಕರೆ ಬೆಲೆ ಮತ್ತಷ್ಟು ಏರಿಕೆಯಾಗುವುದು ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, 40 ವರ್ಷ ಮೇಲ್ಪಟ್ಟವರಿಗೆ ಸಕ್ಕರೆ ಬಳಕೆಯನ್ನು ನಿರ್ಬಂಧಿಸಬೇಕು ಎಂಬುದು ಅವರ ಒತ್ತಾಯ. ಅಷ್ಟು ಮಾತ್ರ ಅಲ್ಲ, ಮಕ್ಕಳಿಗೆ ಮಾತ್ರ ಸಕ್ಕರೆ ಲಭ್ಯವಾಗಬೇಕು ಎಂಬ ಸಂದೇಶವನ್ನು ಈ ಮಹಾ ಮನುಷ್ಯ ನೀಡಿದ್ದಾರೆ. ಇವರ ಮಾತು ಕೇಳಿದಾಗ ಇವರ ಗುರು ಹೇಗೆ ಯೋಚಿಸುತ್ತಿರಬಹುದು ಎಂದು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಅಂತ ಅನಿಸುತ್ತದೆ. ಯಥಾ ಗುರು ತಥಾ ಶಿಷ್ಯರಲ್ಲವೇ? ಪ್ರಮುಖ ಹಬ್ಬದ ಋತುವಿನ ಮುನ್ನವೇ ಸಕ್ಕರೆ ಬೆಲೆ ಗಗನಕ್ಕೇರುತ್ತಿರುವ ಕುರಿತು ವಿರೋಧ ಪಕ್ಷಗಳಿಂದ ತೀವ್ರ ಟೀಕೆಗಳು ವ್ಯಕ್ತವಾಗುತ್ತಿರುವ ಸಮಯದಲ್ಲಿ ಕೇಂದ್ರ ಸರ್ಕಾರವನ್ನು ಸಚಿವನೊಬ್ಬ ಸಮರ್ಥಿಸಿಕೊಂಡ ರೀತಿ ಇದು. 40 ವರ್ಷ ಮೇಲ್ಪಟ್ಟವರು ಸಕ್ಕರೆ ಸೇವಿಸುವುದು ಒಳ್ಳೆಯದಲ್ಲ ಎಂದು ವೈದ್ಯರು, ಅದರಲ್ಲೂ ವಿಶೇಷವಾಗಿ ಆಯುರ್ವೇದ ವೈದ್ಯರು ಅಭಿಪ್ರಾಯಪಡ್ತಾರೆ. ನಿಮಗೆ 40 ವರ್ಷ ದಾಟಿದ್ದರೆ ಆಗೊಮ್ಮೆ ಈಗೊಮ್ಮೆ ಬೆಲ್ಲವನ್ನು ಸೇವಿಸಬಹುದು, ಆದರೆ ಸಕ್ಕರೆಯನ್ನು ಸಂಪೂರ್ಣವಾಗಿ ವರ್ಜಿಸಬೇಕು ಎಂದು ಮಧ್ಯಪ್ರದೇಶದ ಬಿಜೆಪಿ ಸಚಿವ ಸಲಹೆ ನೀಡಿದ್ದಾರೆ. ಮೋದಿಜಿ ಎಂತೆಂಥವರನ್ನ ನೀವು ಸಾಕಿದ್ದೀರಿ, ಇವರ ಈ ಮಾತು ಈಗ ಇಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಆಗ್ತಾ ಇದೆ. ಬಿಜೆಪಿಯಲ್ಲಿಯ ಮೇಧಾವಿತನದ ಚರ್ಚೆ ಆಗ್ತಾ ಇದೆ. ಎಲ್ಲಿದ್ದೀರಿ ಮೋದಿ, ಎಲ್ಲಿದ್ದೀರಿ ಅಮಿತ್ ಶಾ? ಕ್ರೆಡಿಟ್ ತೆಗೆದುಕೊಳ್ಳಲು ಮುಂದೆ ಬರುವ ನೀವು ಈ ಬೆಲೆ ಏರಿಕೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ತೀರಾ? शुगर जितनी रिक्वायरमेंट देश में है उससे ज्यादा प्रोडक्शन है, इसलिए इनोवेटिव अप्रोच में अल्टरनेटिव्स के बारे में सोचना और शुगर के प्रोडक्शन को कम करना, इसके सिवाय कोई पर्याय नहीं है. 100% इथेनॉल इसके नियम बनकर उसको आज कानूनी रूप से प्रक्रिया देने वाले फाइल पर मैंने साइन की है. ಸಕ್ಕರೆ ಬೆಲೆ ಹೆಚ್ಚಿದೆ ಎಂದು ಸಕ್ಕರೆ ಚಪ್ಪರಿಸುವಂತೆಯೂ ಇಲ್ಲ. ಬೆಲ್ಲವೂ ಸಹ ಕೆಜಿಗೆ 100ರ ಗಡಿ ದಾಟುವ ಹಂತಕ್ಕೆ ಬಂದಿದೆ. ಇನ್ನು ಈರುಳ್ಳಿ ತರಿಸುತ್ತಿರುವ ಕಣ್ಣೀರು ಅಷ್ಟಷ್ಟಲ್ಲ, ಕಬ್ಬು ಬೆಳೆಯನ್ನು 20% ಎಥೆನಾಲ್ ಉತ್ಪಾದನೆಗೆ ಬಳಸುತ್ತಿರೋದು ಮತ್ತು ಸುಮಾರು 8 ಮಿಲಿಯನ್ ಟನ್ ಸಕ್ಕರೆಯನ್ನು ವಿದೇಶಗಳಿಗೆ ರಫ್ತು ಮಾಡಿರೋದು ಸಕ್ಕರೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ. ಅಕ್ಕಿ, ಬೇಳೆ, ಸಕ್ಕರೆ, ಬೆಲ್ಲದಿಂದ ಹಿಡಿದು ಅಡುಗೆ ಎಣ್ಣೆ, ಈರುಳ್ಳಿ ಹಾಗೂ ಹೋಟೆಲ್ ತಿಂಡಿ ತಿನಿಸುಗಳವರೆಗೂ ಪ್ರತಿಯೊಂದರ ಬೆಲೆಯೂ ಗಗನಕ್ಕೇರಿದೆ. ದುಬಾರಿ ದುನಿಯಾದ ಈ ಅಬ್ಬರದಲ್ಲಿ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಬೀಳ್ತಿದ್ದು ಬೆಲೆ ಏರಿಕೆಯ ಬಿಸಿ ಕಂಗಾಲಾಗಿಸಿದೆ. ये मोदी सरकार बिल्कुल अनपढ़ लोगों की सरकार है. पेट्रोल की वजह से पूरा देश दुखी है और चीनी महंगी हो गई है. इससे ज्यादा बेवकूफ और स्टूपिड सरकार शायद मुझे लगता है 75 साल में आज तक कभी नहीं आई होगी. 31 जुलाई को चीनी के दाम 45 रुपए किलो थे देश में. अलग अलग जगह में थोड़ा थोड़ा फर्क हो सकता है, लेकिन अब 70 रुपए पार कर चुके हैं. एक महीने के अंदर 25 रुपए पर केजी चीनी के दाम बढ़ गए हैं. दिस शोज दैट ये मोदी सरकार बिल्कुल अनपढ़ लोगों की सरकार है. ಈಗ ಆರಂಭವಾಗಿರುವ ಈ ಬೆಲೆ ಏರಿಕೆಯ ಬಿಸಿ ಮುಂಬರುವ ದೀಪಾವಳಿಯವರೆಗೂ ಮುಂದುವರಿಯುವ ಲಕ್ಷಣಗಳಿವೆ. ಸಕ್ಕರೆ ದರ ಹೆಚ್ಚಳದ ಬಿಸಿಯಂತೂ ಕ್ರಿಸ್ಮಸ್ವರೆಗೂ ಕಾಡಲಿದೆ ಎನ್ನುತ್ತಾರೆ ಮಾರುಕಟ್ಟೆ ತಜ್ಞರು. ಹಬ್ಬ ಹರಿದಿನಗಳು ಹಾಗೂ ಮದುವೆಗಳ ಈ ಸಾಲಿನಲ್ಲಿ ಮಾರುಕಟ್ಟೆಯ ಬೇಡಿಕೆಯನ್ನು ನಿಯಂತ್ರಿಸುವುದು ಹೇಗೆ ಎನ್ನುವ ಚಿಂತೆ ಜನಸಾಮಾನ್ಯರನ್ನ ಕಾಡತೊಡಗಿದೆ. ಬೆಳೆ ಹಾಳಾದ ನಂತರ ಮಾರುಕಟ್ಟೆಗೆ ಸರಕು ತಲುಪಿಸುವುದು, ಅಗತ್ಯ ವಸ್ತುಗಳ ಬಫರ್ ಸ್ಟಾಕ್ ನಿರ್ವಹಿಸುವುದು, ಅಕ್ರಮ ದಾಸ್ತಾನು ತಡೆಯುವುದು, ಅಗತ್ಯ ಬಿದ್ದಾಗ ಆಮದು ರಫ್ತು ನೀತಿಯಲ್ಲಿ ಬದಲಾವಣೆ ಮಾಡುವುದು ಮತ್ತು ಬೆಲೆ ಏರಿಕೆಯನ್ನ ಮೊದಲೇ ಅಂದಾಜಿಸಿ ಕ್ರಮ ಕೈಗೊಳ್ಳುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಈ ಜವಾಬ್ದಾರಿಯನ್ನ ಮೋದಿ ಆಡಳಿತ ಸರಿಯಾಗಿ ನಿರ್ವಹಿಸಿಲ್ಲ ಎಂಬುದು ವಿರೋಧ ಪಕ್ಷಗಳ ಆರೋಪ. ವೀಕ್ಷಕರೇ, ನೀವು ಈ ಬೆಲೆ ಏರಿಕೆಯ ಹೊಣೆಯನ್ನ ಯಾರಿಗೆ ವಹಿಸುತ್ತೀರಿ? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.